सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे दशभिः सूत्रैरुपनिबद्धेऽस्मिन् तृतीये अनिष्टादिकार्यधिकरणे तदुपनिबद्धम् इदानीं तृतीयं सूत्रम्। तस्मिन् अधिकरणे दशसु सूत्रेषु उपनिबद्धं तृतीयं सूत्रम्। विवरणं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुर्दशं सूत्रम्। प्रकृतं सूत्रं चतुर्दशं सूत्रं। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्दशं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्रीमच्छङ्करभगवत्पूज्यपादानां सुप्रभातश्लोकमेकं विवरणं पठामः। ॐ वेदान्तवारिधिनिमज्जनलब्धरत्न साद्वैततत्त्वपरिशोधनबद्धदीक्षा शब्दादिवाक्यविषयेषु च वीतराग हे संयमीन्द्रगुरुराट् तव सुप्रभातम्। ॐ वेदान्तवारिधिनिमज्जनलब्धरत्न साद्वैततत्त्वपरिशोधनबद्धदीक्षा शब्दादिवाक्यविषयेषु च वीतराग हे संयमीन्द्रगुरुराट् तव सुप्रभातम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये प्रथमे पादे तृतीयं दशसूत्रात्मकम् अनिष्टादिकार्यधिकरणम्। इदानीं तस्मिन् अधिकरणे उपनिबद्धानि सर्वाणि दशसूत्राणि एकवारं पठामः। ॐ अनिष्टादिकारिणामपि च श्रुतम् ॐ संयमने त्वनुभूयेतरेषामरोहावरोहौ तद्गतिदर्शनाथ। ॐ स्मरन्ति च ॐ अपि च सप्त ॐ
ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧಃ ಓಂ ವಿದ್ಯಾಕರ್ಮಣೋರಿಚಿತು ಪ್ರಕೃತತ್ವಾತ್ ಓಂ ನ ತೃತೀಯೇ ತಥೋಪಲಬ್ಧೇಃ ಓಂ ಮರ್ಯತೆಪಿ ಚ ಲೋಕೆ ಓಂ ದರ್ಶನಾಚ್ಚ ಓಂ ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ ಇಮಾನಿ ದಶಸೂತ್ರಾಣಿ ಸ್ವಸ್ಮಿನ್ ಅನಿಷ್ಟಾಧಿಕಾರ್ಯಧಿಕರಣೆ ಉಪನಿಬದ್ಧಾನಿ ಪ್ರಕೃತಂ ಅನುಸರಾಮಃ. ಈ ಅಧಿಕರಣದಲ್ಲಿ ನಾವು ಎರಡು ಸೂತ್ರಗಳನ್ನು ವಿಚಾರ ಮಾಡಿದ್ದೇವೆ. ಅದರಲ್ಲಿ ಎರಡನೆಯ ಸೂತ್ರ ಏನು? ಸಂಯಮನೇತ್ವನುಭೂಯ ತನೇಷಾಮಾರೋಹಾವರೋಹೌ ತದ್ಗತಿ ದರ್ಶನ. ಏನ್ ಸ್ವಾಮಿ, ಇಷ್ಟಾಧಿಕಾರಿಗಳಿಗೆ ಮಾತ್ರ ಚಂದ್ರಲೋಕ ಪ್ರಾಪ್ತಿ ಎನ್ನುವುದಕ್ಕೆ ನೀವು ಶ್ರುತಿವಾಕ್ಯಗಳನ್ನು ಪ್ರಮಾಣವಾಗಿ ಹೇಳಿದ್ದೀರಿ. ಆದರೆ ಶ್ರುತಿವಾಕ್ಯಗಳು ಇದನ್ನು ಹೇಳ್ತಾ ಇವೆ. ಏನನ್ನಪ್ಪ? ಇಷ್ಟಾಧಿಕಾರಿಗಳಲ್ಲದವರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿಯನ್ನು ಹೇಳುತ್ತಿದೆ ಶ್ರುತಿಗಳು ಅಂತ ಹೇಳಿ ಒಂದು ಸಣ್ಣ ಆಕ್ಷೇಪಣೆಯನ್ನು ಒಡ್ಡಿದ್ದ. ಅದಕ್ಕೆ ತಕ್ಕ ಶ್ರುತಿಯನ್ನು ಉದಾಹರಣೆ ಕೊಟ್ಟಿದ್ದ. ಅದಕ್ಕೆ ಈ ಹಿಂದಿನ ಸೂತ್ರದಲ್ಲಿ ಸಮಾಧಾನವನ್ನು ಹೇಳಿದ್ರು ಸೂತ್ರಕಾರರಾದ ಭಗವಾನ್ ಬಾದರಾಯಣರು. ಸಂಯಮನೇತ್ವನುಭೂಯೇತರೇಶ ಸಂಯಮನೇತು ಅನುಭೂಯ ಇತರೇಶಾಂ ಆರೋಹಾವರೋಹವು ತದ್ಗತಿ ದರ್ಶನ ಅಂತ ಹೇಳಿದ್ರು ಸಮಾಧಾನವನ್ನ. ಇತರೇಶಾಂ ಅಂದ್ರೇನು? ನೋಡಪ್ಪ, ನೀವು ಇಷ್ಟಾಧಿಕಾರಿಗಳಲ್ಲದವರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿ ಅಂತ ಹೇಳಿದ್ಯಲ್ಲ, ಅದು ಅಷ್ಟು ಸರಿ ಹೋಗುವುದಿಲ್ಲ. ಯಾಕೆ ಅಂದ್ರೆ ಯಾವುದಾದ್ರೂ ಒಂದು ಲೋಕಕ್ಕೆ ಅಥವಾ ಒಂದು ಕಾರ್ಯವನ್ನು ಮಾಡಬೇಕಾದರೆ ಅದಕ್ಕೆ ಒಂದು ಪ್ರಯೋಜನ ಅಂತ ಇರಬೇಕು. ಅಲ್ಲಿ ಫಲವನ್ನು ಅನುಭವಿಸೋದಕ್ಕೋಸ್ಕರ ಆ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಫಲ ಬರುತ್ತೆ, ನಾನು ಅನುಭವಿಸ್ತೇನೆ ಅನ್ನುವ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಕೆಲಸದಲ್ಲಿ ಪ್ರವೃತ್ತರಾಗ್ತಾರೆ. ಮರ ಹತ್ತುತ್ತಾನೆ, ಮಾವಿನ ಮರ, ರಸಭರಿತ ಮಾವಿನ ಹಣ್ಣುಗಳು ಯಾಕೆ ಹತ್ತುತ್ತಾನೆ? ಅಲ್ಲಿಂದ ಬಿದ್ದು ಕಾಲ್ ಮುರೋಕ್ ಹತ್ತುತ್ತಾನಪ್ಪ. ಕಾಲ್ ಮುರ್ಕೊಳ್ಳೋಕೆ ಹತ್ತಾನೆ? ಯಾರು ಹೊತ್ತೋದಿಲ್ಲ. ಏನ್ ಮಾಡೋದಕ್ಕೆ ಹತ್ತಾನೆ? ಬಂದು ಕಿತ್ಕೋತಾನೆ, ತಿನ್ನೋದಕ್ಕೆ ಹತ್ತಾನೆ. ಹಾಗೆ ಚಂದ್ರಲೋಕದಲ್ಲಿ ಭೋಗವನ್ನು ಅನುಭವಿಸುವುದಕ್ಕೆ ಹೋಗ್ತಾರೆ ಹೊರತು ಯಾತಕ್ಕಾಗೂ ಅಲ್ಲ. ಆದರೆ ಚಂದ್ರಲೋಕದಲ್ಲಿ ಇಷ್ಟಾಧಿಕಾರಿಗಳಲ್ಲದವರಿಗೆ ಭೋಗ ಪ್ರಾಪ್ತಿ ಇಲ್ಲ ಎನ್ನುವುದನ್ನ ಸ್ಪಷ್ಟವಾಗಿ ಶ್ರುತಿಗಳನ್ನ ಹೇಳಿದೆ. ನಾವು ಕೂಡ ಸಿದ್ಧ ಮಾಡಿ ತೋರಿಸಿದ್ದೇವೆ. ಅಂದ ಮೇಲೆ ಅವರಿಗೆ ಚಂದ್ರಲೋಕ ಪ್ರಾಪ್ತಿ ಇಲ್ಲ ಎನ್ನುವುದು ಸಿದ್ಧವಾಯಿತು. ಮತ್ತೆ ಇದಕ್ಕೇನರ್ಥ ಅಂತಂದ್ರೆ ನೋಡಿ, ಇದಕ್ಕೆ ಈ ಸೂತ್ರ ಇದೆ ಅಂತಂದ್ರೆ ಸಂಯಮನೆ ಅಂತಂದ್ರೆ ನರಕಲೋಕೆ, ಯಮಾಲಯ ಅಂತ ಅರ್ಥ. ಅವರಿಗೇನು ಇಷ್ಟಾಧಿಕಾರಿಗಳಲ್ಲದವರಿಗೆ ಅಂದ್ರೆ ಯಾವ ವಿಧವಾದ ಶ್ರುತಿ ವಿಹಿತವಾದ ಕಾರ್ಯಗಳನ್ನೂ ಕೂಡ ಮಾಡದವರು, ಅಷ್ಟೇ ಅಲ್ಲ ಮತ್ತೆ ನಿಷಿದ್ಧವಾದ ಕಾರ್ಯವನ್ನು ಮಾಡಿದವರು ಅಂತ. ಇವರು ಏನಾದ್ರು ಇವರೆಲ್ಲ ಇತರರು. ಇವರು ಏನು? ಸಂಯಮನೆ. ಇವರಿಗೆ ನರಕಲೋಕ ಅಂತ ಹೇಳಿ ಅಲ್ಲಿ ಅವರು ಏನೇನು ಆ ಒಂದು ದುಷ್ಕೃತ ಕೆಲಸಗಳನ್ನು ಮಾಡಿರ್ತಾರೋ ಅದಕ್ಕೆ ತಕ್ಕ ಹಾಗೆ ಆ ನರಕಲೋಕದಲ್ಲೂ ಪ್ರಭೇದಗಳಿದೆ. ಅಲ್ಲೂ 7 ನರಕ ಅಂತ ಹೇಳ್ತಾರೆ. ರೌರವ, ತಾಮಿಸ್ರ, ಅದು ತಾಮಿಸ್ರ, ಕುಂಭೀಪಾಕ. ಅಯ್ಯೋ, ಒಂದ ಇಲ್ಲ. ಹೀಗೆ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಕರ್ಮಕ್ಕೆ ತಕ್ಕ ಹಾಗೆ ಫಲವನ್ನು ಅನುಭವಿಸಿ ಬರ್ತಾನೆ. ಬರುವಾಗ ಇವನು ಸಾನುಶಯನಾಗಿಯೇ ಬರ್ತಾನೆ, ಚಂದ್ರಲೋಕಕ್ಕೆ ಹೋದವನು ಸಾನುಶಯನಾಗಿಯೇ ಬರ್ತಾನೆ. ಅಂದ್ರೇನು ಇದರರ್ಥ? ಇಬ್ಬರೂ ಕೂಡ ಸಾನುಶಯರಾಗಿ ಬರ್ತಾರೆ ಅಂತಂದ್ರೆ ಎಷ್ಟೇ ಪುಣ್ಯ ಕೆಲಸಗಳನ್ನ ಮಾಡಿ ಚಂದ್ರಲೋಕ ಪ್ರಾಪ್ತಿ, ಚಂದ್ರಲೋಕ ಆದ್ರೆ ಉಪಲಕ್ಷಣವಾಗಿ ಹೇಳಿದ್ದು, ಬರೀ ಚಂದ್ರಲೋಕ ಅಲ್ಲ, ಸತ್ಯಲೋಕ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ, ಹಿರಣ್ಯಗರ್ಭ ಬ್ರಹ್ಮಲೋಕ ಪ್ರಾಪ್ತಿ. ಅದೇನು? ಅದನ್ನೇ ಮುಕ್ತಿ ಅಂತ ಹೇಳ್ತಾರೆ, ಆಪೇಕ್ಷಿಕ ಮುಕ್ತಿ. ಅದು
ಅಲ್ಲಿಗೆ ಹೋದವನು ಕೂಡ ಅವನು ಕೂಡ ಸಿದ್ಧಕ್ಕೆ ಬರ್ತಾನೆ, ಸಾನುಶಯನಾಗಿ ಬರ್ತಾನೆ. ಅಂದ್ರೆ ಏನ್ ಅರ್ಥ ಇದು ಅಂದ್ರೆ, ಜ್ಞಾನವೊಂದನ್ನ ಬಿಟ್ಟು ಯಾವುದೇ ಕರ್ಮೋಪಾಸನೆಗಳಿಂದಲೂ ಕೂಡ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿರತಕ್ಕಂತಹ ಮೋಕ್ಷವನ್ನ ಪಡೆದುಕೊಳ್ಳುವುದಕ್ಕೆ ಎಂದಿಗೂ ಆಗುವುದಿಲ್ಲ ಎಂಬುದನ್ನ ಘಂಟಾಘೋಷವಾಗಿ ಸಾರಿದ ಹಾಗಾಯಿತು. ಯಾವುದೋ ಇದು ಯಾಕೆ, ಎಂಥ ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿದವನು ಕೂಡ ಅವನು ವಾಪಸ್ ಬರ್ತಾನೆ, ಬರಬೇಕಾದ ಸಾನುಶಯನಾಗಿ ಬರ್ತಾನೆ ಅಂತಂದ ಮೇಲೆ ಮತ್ತೆ ಎಲ್ಲ ಹಾಗಾದ್ರೆ ಆ ಗತಿ ಹೋಗೋದು ಹೇಗೆ, ಮೋಕ್ಷ ನಮಗೆ ಪ್ರಾಪ್ತವಾಗೋದು ಹೇಗೆ ಅಂದ್ರೆ ಜ್ಞಾನಮೊಂದೇ ಮಾರ್ಗ. ಜ್ಞಾನಾದೇವತು ಕೈವಲ್ಯಂ ನಾನ್ಯಥೇತಿ ಶ್ರುತಿ ಸಿದ್ಧತ್ವಾತ್. ಸ್ವಾಮಿಪಾದರವರ ವಾಕ್ಯ ಹೀಗೆ ಬರ್ತಾ ಇದ್ದಾರೆ. ಇದಕ್ಕೆ ಪ್ರಮಾಣವಾಗಿ ಒಂದು ಮಾತು ಹೇಳಿದ್ದ, ಈ ಋಗ್ವೇದದ ಒಂದು ಮಂತ್ರವನ್ನ. ಋಗ್ವೇದದ ಒಂದು ಮಂತ್ರ ಹೇಳಿದೆ ನೋಡಿ, ಇದಕ್ಕೆ ಪೂರಕವಾಗಿದೆ. ಅವರು ನರಕ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಅನುಭವಿಸ್ತಾರೆ, ಮತ್ತೆ ಅಲ್ಲಿಂದ ಪುನರಾವರ್ತನೆ ಹೊಂದಿ ವಾಪಸ್ ಬರ್ತಾರೆ, ಹಿಂದಿರುಗಿ ಬರ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಮಂತ್ರವನ್ನು ಹೇಳಿದ್ದ. ಋಗ್ವೇದ ಸಂಹಿತ ವಾಕ್ಯ ವೈವಸ್ವತಂ ಸಂಗಮನಂ ಜನಾನಾಂ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಒಂದೆರಡು ವಿಚಾರ ಹೇಳ್ತೇನೆ ಅಂತ ಹೇಳಿದ್ದೇನೆ ನನಗೆ ಸರ್. ಅದು ಪ್ರಕೃತ ಅಂತ ಅಂದ್ಕೊಂಡು, ಯಾಕೆಂದ್ರೆ ಈ ವೈರಾಗ್ಯ ಬರುವುದಕ್ಕೋಸ್ಕರ ಇವನ್ನೆಲ್ಲ ವಿಚಾರ ಮಾಡಲೇಬೇಕು. ಮಾಡಿ ಓಹೋ ಇಷ್ಟೇನೆ ಅಂಥೇಳಿ ಕೊನೆಯ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ, ಅದಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಐತರೇಯದಲ್ಲಿ ಆ ಒಂದು ಗರ್ಭಾವಾಸ ಮತ್ತೆ ಆ 3 ಜನ್ಮಗಳು ಎಲ್ಲ ಹೇಳಿದ್ದಾರಲ್ಲ, ಅಯ್ಯಯ್ಯೋ ಇದೆಲ್ಲ ನಡೆಸ್ಕೊಂಡ್ಬಿಟ್ರೆ ಮೈ ಜುಮ್ಮಂದು ಬಿಡುತ್ತೆ. ಅವೆಲ್ಲ ಹೇಳಿರ್ತಕ್ಕಂಥ ಅದಕ್ಕೆ ವೈರಾಗ್ಯ ಪ್ರಾಪ್ತಿಗೋಸ್ಕರ ಅಷ್ಟೇ. ವೈರಾಗ್ಯ ಪ್ರಾಪ್ತಿ ಏನು, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಅದು ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ವಿಚಾರ ಇಲ್ಲಿ ಏನೋ, ಈ ಶಂಕರ ಭಗವತ್ಪಾದರು ಉದ್ಧಾರ ಮಾಡಿಬಿಟ್ಟಿದ್ದಾರೆ ಇದನ್ನ. ಯಾಕೆ, ಶ್ರುತಿ ಸ್ಮೃತಿ ಪುರಾಣ ನಾಮಾಲಯ, ಯಾವ ಋಗ್ವೇದ, ಯಾವ ಯಜುರ್ವೇದ, ಸಾಮ್ಯವೇದ, ಅಥರ್ವವೇದ, ಯಾವ್ದು ಅಥರ್ವವೇದ, ಯಾವ ಉಪನಿಷತ್ತು, ಯಾವ ಪುರಾಣ, ಏನು ಎಲ್ಲ ವಾಕ್ಯ ಸುತ್ತಾ ಇರ್ತದೆ. ಯಾವ್ದು ಬೇಕೋ ಅಂತ ತಗೊಳ್ತಾರೆ, ಬರೀತಾರೆ ಅಷ್ಟೆ. ಏನಿ ಮಂತ್ರ ಅಂತಂದ್ರೆ ಇದು ನೋಡಿ, ಈ ಋಗ್ವೇದ ಸಂಹಿತೆಯಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಮಂತ್ರ ಇದು. 10ನೇ ಮಂಡಲ, ಅದು 8ನೆಯ ಅಷ್ಟಕದ ಪ್ರಾರಂಭದಲ್ಲೇ ಬರುತ್ತೆ. 8ನೇ ಪ್ರಾರಂಭದಲ್ಲಿ ಬರುತ್ತೆ ಅದು. ಇಲ್ಲಿ ಈ 10ನೇ ಮಂಡಲದಲ್ಲಿ 1ನೆಯ ಅನುವಾಕದಲ್ಲೇ ಬರುತ್ತೆ. 1ನೆಯ ಅನುವಾಕದಲ್ಲಿ ಇದು 14ನೇ ಸೂತ್ರ. 1ನೇ ಅನುವಾಕ 14ನೇ ಸೂತ್ರ, ಅದರಲ್ಲಿ 1ನೆಯ ಮಂತ್ರ, ಮೊಟ್ಟ ಮೊದಲ ಮಂತ್ರ. ಏನು ಪ್ರಕರಣ ಇದು? ಇಲ್ಲಿ ಈಗ ಸುಕೃತ ದುಷ್ಕೃತ ಇವರಿಗೆ, ಸುಕೃತರಿಗೂ ದುಷ್ಕೃತರಿಗೂ ಏನು ಗತಿ, ಅವ್ರು ಏನನ್ನ ಮಾಡ್ತಾರೆ, ಹೇಗನ್ನ ಅವ್ರು ಹೋಗ್ತಾರೆ, ಗತಿ ಏನಾಗುತ್ತೆ, ಈ ಒಂದು ಪಿತೃಲೋಕ ಪ್ರಾಪ್ತಿ ಅಂತಾರೆ, ಆ ಲೋಕ ಪ್ರಾಪ್ತಿ ಅಂತಾರೆ, ನರಕಲೋಕ ಪ್ರಾಪ್ತಿ ಅಂತಾರೆ, ಕರ್ಕೊಂಡು ಹೋಗೋನು ಯಾರು, ಇವೆಲ್ಲ ವಿಚಾರಗಳು ಕೂಡ ವಿಸ್ತಾರವಾಗಿ ಅಲ್ಲಿ ಹೇಳಿದ್ದಾರೆ. ಅದನ್ನ ಪೂರ್ತಿ ಅದು ಎಲ್ಲ ಏನಂದ್ರೆ ಅವೆಲ್ಲ ಶಾಸ್ತ್ರ ಹೇಳಿದೆ, ನಾವು ಇಟ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಅನುಭವಕ್ಕಂತೂ ಬರೋದಿಲ್ಲ ಅವೆಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಅವೆಲ್ಲವೂ ಕೂಡ ತರ್ಕಕ್ಕೂ ಹೊಂದುತ್ತೆ. ಪೂರ್ಣವಾಗಿ ತರ್ಕಕ್ಕೆ ಹೊಂದೋದ ಇಲ್ಲ ಅಂತಲೂ ಏನಲ್ಲ, ತರ್ಕಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಂದುತ್ತೆ ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳೆಲ್ಲ. ಹಾಗೆ ಈ ಶ್ರಾದ್ದಾದಿ ಕರ್ಮಗಳು ಏನಕ್ಕೆ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಯಾರು ಹೇಳಿದ್ರೆ ಅಯ್ಯೋ ಸತ್ವೇ ಅನ್ಕೊಂಡಾಗ ಅವ್ರಿಗೆ ಏನು ಶ್ರಾದ್ದ, ಅವ್ರು ಎಂದಿದಾರೋ ಯಾವನಿಗೆ ಗೊತ್ತು, ನಾವು ಮಾಡಿದ್ದೇನೋ ಹೋಗ್ತಾ ಎಲ್ಲ ಏನೇನೋ ಹೇಳ್ತಾರೆ. ಇರಲಿ, ಅದೆಲ್ಲ ಬೇಡ. ಈಗ ಏನು ಮಂತ್ರ ಏನು ಅಂತಂದ್ರೆ ನೋಡಿ, ಇದು 10ನೇ ಮೇಲೆ ಬರ್ತಕ್ಕಂಥ ಪರೇ ಇವ, ಇದು ನಾನು ಶ್ಲೋಕ ರೂಪದಲ್ಲೇ ಹೇಳ್ತಾ ಇದ್ದೀನಿ. ಪರೇ ಇವಾಂಸಂ ಪ್ರವತೋ ಮಹೀಹಿ ಅನುಭವ್ಯ ಪಂಥಾನಮನುಪಸ್ಪಶಾನಂ. ಇದು ಬರ್ತಕ್ಕಂಥ
ವೈವಸ್ವತಂ ಸಂಗಮನಂಜನಾನಾಂ ಯಮಂ ರಾಜಾನಂ ಹವಿಷಾದುವಸ್ವ. ಋಗ್ವೇದ ಸಂಹಿತೆ ವಾಕ್ಯ. ಯಮಂ ರಾಜಾನಂ ಹವಿಷಾದುವಸ್ವ. ಯಮಂ ರಾಜಾನಂ. ಯಮಂ ಯಮಂ ಅಂತಂದ್ರೆ ಏನು? ಯಮಯತೆ, ಎಲ್ಲರನ್ನೂ ಕೂಡ ನಿಯಂತ್ರಣದಲ್ಲಿಟ್ಟಿರ್ತಕ್ಕಂಥ ಅವನು. ಇಲ್ಲಿ ಎರಡು ಅರ್ಥವನ್ನು ಮಾಡಿದ್ದಾರೆ. ಪಾಯಣಾಚಾರ್ಯರು ಒಂದು ಅರ್ಥವನ್ನು ಮಾಡಿದ್ದಾರೆ, ನಿರುಕ್ತದಲ್ಲಿ ಒಂದು ಅರ್ಥವನ್ನು ಮಾಡಿದ್ದಾರೆ. ಎರಡು ಅರ್ಥ ಹೊಂದುತ್ತೆ ಏನಿಲ್ಲ. ಇಲ್ಲಿ ಯಮ ಅಂತಂದ್ರೆ ಯಾ ಪ್ರಾಪಣೆ ಎನ್ನುವ ಒಂದು ಧಾತುವಿನಿಂದ ಅಂತ ಹೇಳಿ, ಇವನು ಯಮ ಅಂತಂದ್ರೆ ಏನು? ಈ ಯಮ ಅಂತಕ್ಕಂಥಾದ್ರೆ ಸುಕೃತ ದುಷ್ಕೃತ ಕರ್ಮಗಳಿಗೆ ಅನುಸಾರವಾಗಿ ಆಯಾಯ ಜೀವರನ್ನ ಆಯಾಯ ಲೋಕಕ್ಕೆ ಕರೆದೊಯ್ಯುವವನು ಅಂತ ಅರ್ಥ. ಸುಕೃತ ಮಾಡಿದವನಿಗೆ ಲೋಕಕ್ಕೆ ಬಿಡ್ತಾನೆ, ಅವ್ರು ಮಾಡಿದವ ಒಟ್ಟಲ್ಲಿ ಇವನು ಕರ್ಕೊಂಡು ಹೋಗೋದು. ಯಮಂ ರಾಜಾನಂ. ಯಾಕೆ? ಎಲ್ಲರ ಹಣೆ ಬರಹ ಇವನು ಗೊತ್ತು, ನಿರ್ಧಾರ ಮಾಡಬೇಕಾದವನಿವನು. ನೋಡಿ ಎಂಥ ದೊಡ್ಡ ಮನುಷ್ಯ ಯಮ. ಎಲ್ಲರ ಹಣೆ ಇಲ್ಲಿ ಇವತ್ತರ ಜಡ್ಜ್ಮೆಂಟ್ ಬೇಕಾದ್ರೆ ಏನಾದ್ರು ಆಗ್ಬೋದು. ಯಮ ಜಡ್ಜ್ಮೆಂಟ್ ಎಂದಿಗೂ ಕೂಡ ಹೀಗೆ ಹಾಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಯಮಂ ರಾಜಾನಂ ಹವಿಷ ದುವಸ್ವ. ಹವಿಷ ಅಂದ್ರೆ ಹವಿಸ್ಸಿನಿಂದ, ದುವಸ್ವ ಅಂದ್ರೆ ಏನು? ದುವಸ್ವ ಸೇವಿಸು, ಉಪಚರಿಸು, ಅವನನ್ನ ಉಪಚರಿಸು. ಅವನನ್ನು ಕಂಡ್ರೆ ಹೆದರ್ಕೋಬೇಕು ಅಂತ ಏನಿಲ್ಲ. ರುಚಿಕೇತ ನೋಡಿ ಏನಿಲ್ಲ. ಅವನ ದುವಸ್ವ. ಯಾಕೆ? ಅವನೇ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಅವನು. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಯಾರು ಕರ್ಕೊಂಡು ಹೋಗ್ತಾನೆ? ಈ ಪ್ರಕೃತ ಯಾವುದು ಸಂದರ್ಭ ಇದು? ಇವರನ್ನ ಯಾರು? ಇಷ್ಟಾಧಿಕಾರಿಗಳಲ್ಲಿ. ಇಷ್ಟಾಧಿಕಾರಿಗಳು ಯಾವನು? ಅವರ ಮಾರ್ಗ ಅವರಿಗೆ ದಕ್ಷಿಣಾಯನ ಮಾರ್ಗ. ಅವ್ರಿಗೇನು? ಚಂದ್ರಲೋಕ ಪ್ರಾಪ್ತಿ. ಇನ್ನು ಇಷ್ಟಾಧಿಕಾರಿಗಳು ಅಲ್ಲೊಬ್ಬ ಇವರು. ಇನ್ನು ಯಜ್ಞಯಾಗಾದಿಗಳು, ದೊಡ್ಡ ದೊಡ್ಡ ಕಾರ್ಯಗಳನ್ನು ಯಜ್ಞೇಶ್ವರ ಇಟ್ಕೊಂಡು ಮಾಡಿರ್ತಕ್ಕಂಥವ್ರು, ಆಹಿತಾಗ್ನಿಗಳು ಅಂತಹವರು, ಅವರಿಗೆ ಉತ್ತರಾಯಣ ಮಾರ್ಗ. ಉಪಾಸಕರು ಅವರಿಗೆಲ್ಲ ಅವ್ರನ್ನ ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಯಾರನ್ನ ಕರ್ಕೊಂಡು ಹೋಗ್ತಾನೆ? ಈ ಪ್ರಶ್ನೆ ಇದೆ. ಯಾಕೆಂದ್ರೆ ಯಮಂ ರಾಜ ಅಲ್ರಿ, ಇದು ಮಾಡ್ಬೇಕು. ಯಾರನ್ನ ಕರ್ಕೊಂಡು ಹೋಗಿ ಅನುಭವಿಸೋದು ಯಾರು ಅಂದ್ರೆ ನೋಡಿ, ಈಗ ಒಬ್ಬ ಮನುಷ್ಯ ಸತ್ತ, ಅವನನ್ನು ಏನು ಮಾಡ್ತಾರೆ? ಸುಟ್ಟು ಹಾಕ್ಬಿಡ್ತಾರೆ, ಅಥವಾ ಅವನನ್ನ ಭೂಮಿಯಲ್ಲಿ ಅವನನ್ನ ಹೂತ್ಬಿಡ್ತಾರೆ. ಭೂಮಿಯನ್ನು ಹಾಕ್ಬಿಡ್ತಾರೆ, ಮುಚ್ಚಿಬಿಡ್ತಾರೆ, ಗುಡ್. ಇದು ಯಾರು? ಇದೆಯಲ್ಲ ಈ ಕ್ರಿಯೆ, ಇದನ್ನ ಎರಡಾಗಿ ವಿಂಗಡಿಸಿದ್ದಾರೆ. ಎರಡು ಇದೆ. ಒಂದು ಈ ಒಂದು ದಹನ, ಇನ್ನೊಂದು ಸಮಾಧಿ. ಸಮಾಧಿ ನಾಸ ಯೋಗ ಸಮಾಧಿ ಅಲ್ಲ, ಇದು ಭೂಮಿಯೊಳಗೆ ಇದು ಸಮಾಧಿ. ಒಂದು ದಹನ, ಒಂದು ಸಮಾಧಿ. ಈ ಸಮಾಧಿ ಅಂತಂದ್ರೂ ಕೂಡ ಅವನು ಕೂಡ ಈ ಸುಟ್ಟೋದವನ ಹಾಗೆ ಲೆಕ್ಕ. ಅವನು ಈ ದಹನ ಮಾಡಿದ್ರೆ ಸುಟ್ಟೋಗುತ್ತೆ ಶರೀರ, ಅಲ್ಲಿಯೂ ಕೂಡ ಸುಟ್ಟೋದಾಗೆ ಲೆಕ್ಕ ಅದು. ಅದರಿಂದ ಏನಾಯ್ತು? ಈ ಒಂದು ಈ ದಹನ ಅಂದ್ರೆ ಸಾಕ್ಷಾತ್ತಾಗಿ ಅಗ್ನಿ ಸಂಸ್ಕಾರದಿಂದ ದಹಿಸಲ್ಪಟ್ಟವನು ಅಗ್ನಿದಗ್ಧರು ಅಂತಂದ್ರು. ಮತ್ತೆ ಈ ಒಂದು ಭೂಮಿಯಲ್ಲಿ ಹಾಕಿರ್ತಾರೆ ಅವನಿಗೆ ಅನಗ್ನಿದಗ್ಧರು ಅಂತ ಹೆಸರು. ಅಗ್ನಿದಗ್ಧಾಹ ಅನಗ್ನಿದಗ್ಧಾಹ. ನಾವು ಶ್ರಾದ್ದ ಮಾಡೋವಾಗ ಕೊನೆಯಲ್ಲಿ ಮಾಡ್ತಾರೆ, ಇದಪ್ಪ ಒಂದು ಪಿಂಡ ಕಟ್ಟು, ಜೊನ್ನೆ ಒಳಗೆ ಹಾಕು, ಮುಚ್ಚಾಕು, ಹೇ ಅಗ್ನಿದಗ್ಧ, ಹೇ ಅನಗ್ನಿದಗ್ಧ. ಯಾರು ಅಗ್ನಿದಗ್ಧ? ಅಗ್ನಿದಗ್ಧ ಅಂದ್ರೆ ಇವರು ನಮ್ಮ ಹಿಂದಿನ ಎಷ್ಟೋ ತಲೆಮಾರಿನವರು. ಅವ್ರಿಗೇನಾಗಿರುತ್ತೆ? ಏನೋ ಸಂದರ್ಭ ಬಂದಿರುತ್ತೆ, ಅವರು ಅಗ್ನಿದಗ್ಧರಾಗಿರೋದಿಲ್ಲ, ಅಥವಾ ಈ ಇನ್ನೊಂದು ಅನಗ್ನಿದಗ್ಧರಾಗ್ಬಿಟ್ಟಿರ್ತಾರೆ. ಕಾರಣ ಇರ್ಬೋದು, ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ನೀರುಗಳಿಗೆ ಹೋಗ್ಬಿಟ್ಟಿರ್ತಾರೆ, ಪತ್ತನೆ ಆಗಲ್ಲ, ಅವ್ರು ಅನಗ್ನಿದಗ್ಧರವರು. ಇನ್ನೊಂದು ಅರ್ಥ ಅನಗ್ನಿದಗ್ಧಕ್ಕೆ ಏನ್ ಮಾಡಿರ್ತಾರೆ? ಏನೋ ಧಾರಣೆ ಮಾಡ್ತಾ ಇರ್ತಾರೆ, ಜೋರ ಮಳೆ ಬಂದ್ಬಿಡುತ್ತೆ. ಆಗಿನ ಕಾಲದ ಮಾತುಗಳು ಇವೆಲ್ಲ. ನೆರಳಿಲ್ಲ, ಎಂಥದಿಲ್ಲ, ಮಳೆ ಸುರಿದು ಬಿಡುತ್ತೆ. ಏನಾಗುತ್ತೆ? ಶರೀರ ಇದು ಅಗ್ನಿಯಲ್ಲಿ ಪಚನವಾಗೋದಿಲ್ಲ, ಕೂದು ಬಿಡುತ್ತೆ. ಅವರು ಕೂಡ ಅನಗ್ನಿದಗ್ಧರೇ. ಹೀಗೆ ಅಗ್ನಿದಗ್ಧ ಅನಗ್ನಿದಗ್ಧ ಅಂತಂತೇಳಿ ಅವ್ರು ಏನ್ ಮಾಡ್ತಾರೆ? ಅವರಲ್ಲಿ ದಗ್ಧರಾದ್ರು ಅಂತಂದ್ರೆ ಭೂಮಿಯಲ್ಲಾರು ಇರ್ಬೋದು, ದಹನವಾದ್ರು. ಅವರಿಗೆ ಈ ಒಂದು ಪಂಚಭೂತಗಳಲ್ಲಿ ಲೀನವಾಗ್ಬಿಡ್ತಾರೆ. ಯಾರು ಲೀನವಾಗೋದು? ಲೀನವಾಗೋದು ಯಾವುದಪ್ಪ ಅಂದ್ರೆ ಶರೀರ.
ಪಂಚಭೂತಗಳಲ್ಲಿ. ಭೂಮಿಯಲ್ಲಿ ಲೀನವಾಗ್ಬಿಡುತ್ತೆ ಯಾವುದು? ಪೂರ್ತಿಯಾಗಿರ್ತಕ್ಕಂತಹ ಒಂದು ಗಟ್ಟಿಯ ಪದಾರ್ಥಗಳು, ಸಾಲಿಡ್ ಅಂತೀವಲ್ಲ, ಅದು ಯಾವುದು? ಅಸ್ಥಿ, ಚರ್ಮ, ಇಂಥವುಗಳು. ಇವೆಲ್ಲ ಏನಾಗುತ್ತೆ? ಭೂಮಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ, ಪೃಥ್ವಿ. ಮತ್ತೆ ಇವು ನೀರಿನ ಅಂಶ ಇರುತ್ತೆ, ತೀರ ರಕ್ತ, ಅವು ಇವು ಇವೆಲ್ಲ ಬೇಕಾದ ಜೀವನಾಂಶ ಇರ್ತಾವ. ಅವೆಲ್ಲ ಏನಾಗುತ್ತೆ? ಅಪ್ಪಿದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತವೆ. ಆಮೇಲಿಂದ ಆ ಮನುಷ್ಯ ಬದುಕಿರುವಾಗ ಪ್ರತಿಯೊಬ್ಬರಲ್ಲೂ ಏನಿರುತ್ತೆ? ಅವನಿಗೆ ತೇಜಸ್ಸಿರುತ್ತೆ, ಶಾಖ ಇರುತ್ತೆ. ಹೌದ್ ತಾನೆ? ಹೋದ ಶಾಖಾನೇ ಇಲ್ಲ, ಕಡ್ಡಿ ತಣ್ಣಗಾಗ್ಬಿಟ್ಟಿದೆ ಶರೀರ, ಎಲ್ಲಿ ಹೋಯ್ತು? ಅಗ್ನಿ ಲೀನವಾಗೋಯ್ತು. ಹೀಗೆ ಇವು ಮೂರು ಅಗ್ನಿ ಲೀನವಾಗೋಯ್ತು. ಇನ್ನು ಉಸಿರಾಟ, ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇದ್ದಾನೆ, ಅದೇನಾಗೋಯ್ತು? ನಿಂತು ಹೋಗಿದೆ, ಜಾತಾ ಇಲ್ಲ, ಉಚ್ಛ್ವಾಸನ ಬರ್ತಾ ಇಲ್ಲ ಸ್ವಾಮಿ, ಎಲ್ಲಿ ಹೋಯ್ತು? ವಾಯುವಿನಲ್ಲಿ ಲೀನವಾಗೋಯ್ತು. ಹೀಗೆ 4 ಭೂತ, 4. ಇನ್ನು ಉಳಿದ ಎಲ್ಲ ಪದಾರ್ಥಗಳೂ ಕೂಡ, ಶರೀರದ ಎಷ್ಟೋ ಪದಾರ್ಥ ಇರುತ್ತಲ್ಲ ಬಿಟ್ಟು ಇನ್ನೇ ಯಾವುದೇ ಎಲ್ಲವೂ ಕೂಡ ಆಕಾಶದಲ್ಲಿ ಲೀನವಾಗಿದ್ದು. ಹೀಗೆ ಇದು ಪಂಚಭೂತಗಳು ಸೇರ್ಕೊಂಡ್ಬಿಡ್ತಿದ್ರು. ಸೇರ್ಕೊಂಡ್ಬಿಟ್ಮೇಲೆ ಯಾರು ಸ್ವಾಮಿ ಇನ್ನು ಯಾರು ನೀವೆಲ್ಲ ಕರ್ಕೊಂಡೋಗ್ಬಂದು ಯಾರನ್ನ ಮತ್ತೆ ಅಂದ್ರೆ, ಇಷ್ಟಾದರೂ ಕೂಡ ಇವೆಲ್ಲದಕ್ಕೂ ಕೂಡ ಸೇರದೇ ಇರತಕ್ಕಂಥ ಒಬ್ಬ ಇದ್ದಾನೆ. ಮೀಮಾಂಸಕರು ಅವರೆಲ್ಲ ಒಪ್ತಕ್ಕಂಥ ಯಾರು? ಇವನ್ನೇನೆ ಋಗ್ವೇದದಲ್ಲಿ ಎಲ್ಲ ವೇದಗಳು ಕೂಡ ಜೀವ, ಮನಸ್ಸು, ಆತ್ಮ, ಆಕಾಶ ಹೀಗೆಲ್ಲ ಕರೆದಿದ್ದಾರೆ. ಎಲ್ಲ ಹೆಸರು ಬೇಕಾದ್ರೆ ಕರೆದಿದ್ದಾರೆ ಇವರಿಗೆಲ್ಲ. ಇವರು ಏನಾಗ್ತಾರೆ? ಇವನು ಯಾವುದನ್ನ ಪಂಚಭೂತ ಏನಾಗೋದಿಲ್ಲ. ಇವನು ಏನಾಗ್ತಾನೆ? ಇವನನ್ನ ಯಾಕೆ ಇವನಿಗೆ ಏನಾಗಿರುತ್ತೆ? ಇವನು ಯಾವುದರಿಂದ ಅಲ್ಲಿ ಓಡಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ಜೀವ? ಕರ್ಮ ಫಲದಿಂದ. ಶರೀರ ಸುಟ್ಟು ಹೋಯ್ತು, ಕರ್ಮ ಎಲ್ಲಿಗೂ ಸುಟ್ಟು ಹೋಗೋದಿಲ್ಲ, ಅದು ಮಾತ್ರ ಇದ್ದೇ ಇರುತ್ತೆ, ಅದನ್ನು ತೋರಿಸ್ಕೊಂಡಿರುತ್ತೆ. ಅದ್ರ ಬಲದಿಂದ ಏನಾಗ್ತಾನೆ? ಒಂದು ದಿವ್ಯ ಶರೀರವನ್ನು ಪಡಿತಾನೆ, ಆ 10 ದಿನ ಪ್ರೇತಾತ್ಮ ಅಂತಾನೆ, ಮುಕ್ತಿ ಆಯ್ತು, ಅವ್ನು ಇನ್ನೊಂದು ಶರೀರ ಪಡ್ಕೊಳ್ತಾನೆ. ಅಲ್ಲಿ ಒಟ್ಟಲ್ಲಿ ಜಮ ಕರ್ಕೊಂಡು ಹೋಗ್ತೀವಿ, ಇವನ್ನ ಕರ್ಕೊಂಡೋಗಿ ಯಾವ್ಯಾವ ಸೇರ್ತಾರೆ. ಇಲ್ಲಿ ಯಾವ ಪುಣ್ಯ ಕೆಲಸವನ್ನ ಮಾಡಿ ಈ ಸ್ವರ್ಗಲೋಕದಲ್ಲಿ ಬೇಕಾದ ಗಡೆ ಚಂದ್ರಜಲ, ಚಂದ್ರಲೋಕದಿಂದ ಹಿಡಿದು ಎಲ್ಲ ಲೋಕವರೆಗೂ ಅವ್ಗೆ ಅಲ್ಲಿ ಬಿಡ್ತಾವೆ. ಅವರು ಈ ಪುಣ್ಯ ಲೋಕವನ್ನು ಮಾಡಿ ಆ ಸ್ವರ್ಗಲೋಕದಲ್ಲಿ ಜನರು ಬಿಡ್ತಾರಲ್ಲ, ಅವರಿಗೆಲ್ಲ ಏನಾಯ್ತು? ಅವರಿಗೆಲ್ಲ ಹೆಸರಾಯ್ತು ಪಿತೃಗಳು ಅಂತ ಹೆಸರಾಯ್ತು. ಅವರೂ ಕೂಡ ದೇವತೆಗಳು. ಈ ದೇವತೆಗಳು, ಇಂದ್ರಾದಿ ದೇವತೆಗಳು ನಮ್ಮನ್ನ ಎಷ್ಟರ ಮಟ್ಟಿಗೆ ನಿಗ್ರಹ ಮಾಡ್ತಾರೋ, ಅವರ ಅವಕೃಪೆಗೆ ಪಾತ್ರ ಆದ್ರೆ ನಮಗೆ ನಾವು ಹೋಗ್ಬಿಡ್ತೇವೆ, ಕೃಪೆಗೆ ಪಾತ್ರ ಆದ್ರೆ ಉದ್ಧಾರ ಆಗ್ತೇವೆ. ಅದಕ್ಕೋಸ್ಕರ ಹೋಮ ಹವನ ಎಲ್ಲ ಮಾಡ್ತಾನೆ ಇದ್ದೇವೆ. ಅದೇ ರೀತಿ ಈ ಪಿತೃದೇವತೆಗಳಿಗೂ ಕೂಡ ನಮ್ಮ ಪೂರ್ವಜರು ಪಿತೃತ್ವ ಮಾಡಿ ಅಲ್ಲಿರ್ತಾರಲ್ಲ, ಅವರೆಲ್ಲ ಪಿತೃದೇವತೆಗಳು. ಅವರಿಗೂ ಕೂಡ ಈ ನಿಗ್ರಹ ಶಕ್ತಿ ಇರುತ್ತೆ. ಹೌದು, ದೇವತೆಗಳು. ಹಾಗಾಗಿ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ? ಹೇಗೆ ದೇವತೆಗಳಿಗೆ ಹೋಮ ಹವನ ಮಾಡಿ ಸ್ವಾಹಾಕಾರದಿಂದ ಅವನಿಗೆ ಆ ದ್ರವ್ಯವನ್ನು ಅರ್ಪಿಸಿ ಸಂತೋಷಪಡಿಸಿ ಇವರು ಪ್ರಯೋಜನ ಪಡಿತಾರೋ, ಅದೇ ರೀತಿ ಪಿತೃಗಳಿಗೂ ಕೂಡ ನಾವು ಅವನು ಸಂತೋಷಪಡಿಸೋದಕ್ಕೇನು ಶ್ರಾದ್ದಾಧಿಕಾರಿ ಅವನ್ನ ಮಾಡಿ ಅವನಿಗೆ ಸ್ವಾಹಾಕಾರ, ಇವರಿಗೆ ಸ್ವಧಾಕಾರ. ಅದರಿಂದ ಇವರಿಗೆ ಹವಿಸ್ಸನ್ನು ಅರ್ಪಣೆ ಮಾಡಿ, ಸ್ವಧಾ ಅರ್ಪಣೆ ಮಾಡಿ ಅವ್ರು ತೃಪ್ತಿಪಡಿಸಿ ಅವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಈ ವೇದಗಳಲ್ಲಿ ವಿಹಿತವಾಗಿರ್ತಕ್ಕಂಥದ್ದು. ಇವು ಈ ವಿಧಾನ ಇದೆಯಲ್ಲ, ಈ ವಿಧಾನ ಅವು ಯಾರನ್ನು ಅವರನ್ನ ತೃಪ್ತಿಪಡಿಸಿ ಅವರಿಂದ ನಾವು ಅನುಗ್ರಹೀತರಾಗುವುದು ಅಂತ ಇದೆಯಲ್ಲ, ಅದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಇರ್ಬೋದು. ಅದಕ್ಕೇನು ನಿಯಮ ಇಲ್ಲ. ಬ್ರಾಹ್ಮಣರು ಶ್ರಾದ್ದ ಮಾಡ್ತಾರೆ, ಪಿಂಡ ಪ್ರದಾನ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ವರ್ಣಾಶ ಒಬ್ಬೊಬ್ರು. ಆದರೆ ಎಲ್ಲರ ಉದ್ದೇಶ ಏನು? ಅವರನ್ನು ತೃಪ್ತಿಪಡಿಸಿ ಅನುಗ್ರಹವನ್ನು ಪಡ್ಕೊಳ್ಳೋದು ಅಂತ ಒಂದೇ ಒಂದು ಉದ್ದೇಶ. ಹಾಗಾಗಿ ಎಲ್ಲರೂ ಕೂಡ ಅನುಗ್ರಹವನ್ನು ಪಡಿತಾರೆ. ವಿಧಾನ ಹೇಗೆ ಬೇಕಾದ್ರೂ ಇರಬಹುದು. ಅಲ್ಲಿಗೆ ಏನಾಯ್ತು? ಬರೀ ಇವ್ರಿಗೆ ಮಾತ್ರ ಪಿಂಡ ಪ್ರದಾನ ಮಾಡಿದ ಅನ್ಕಂಡ್ರಿ, ಇವನು ಮಾತ್ರ ಅನುಗ್ರಹ, ಅವ್ರಿಗೆ ಅವನೇನು ಮಾಡಲ್ವಂತೆ ಕಂಡ್ರಿ, ಅದೇನೋ ಮಾಡಿಬಿಡ್ತಾನಂತೆ, ಏನೋ ಮಾಡ್ಬಿಡ್ತಾನೆ ಅವನಿಗೂ ಅಷ್ಟೇ. ವಿಧಾನ ಬೇರೆ ಅಷ್ಟೇ. ಆದರೆ
ಗುರಿ ಏನು? ತೃಪ್ತಿಪಡಿಸಿ ಅನುಗ್ರಹವನ್ನು ಪಡೆಯೋದು ಅಷ್ಟೇ. ಇಂತಹ ಇವನು ಈಗ ಈ ಇದಾಯ್ತಲ್ಲ, ಈ ಒಂದು ಮಂತ್ರ ಏನ್ ಹೇಳುತ್ತೆ ಅಂದ್ರೆ ಪರೇಯುವಾಂಸ ಪರೇಯುವಾಂಸಂ ಪ್ರವತಃ ಅಂದ್ರೆ ಪ್ರಕೃಷ್ಟ ಕರ್ಮಗಳನ್ನು ಮಾಡಿದವನು, ಉತ್ಕೃಷ್ಟ ಕರ್ಮಗಳನ್ನು ಪ್ರವತಃ ಅಂದ್ರೆ ಉತ್ಕೃಷ್ಟ ಕರ್ಮಗಳನ್ನ ಆಚರಿಸಿರತಕ್ಕಂತಹ ಪುರುಷರನ್ನ ಏನು ಮಾಡ್ತಾನೆ? ಮರಣಾನಂತರ ಅವರ ಕರ್ಮಗಳು ಉತ್ಕೃಷ್ಟ ಕರ್ಮ ಅನ್ನೋ ದುಷ್ಕೃತ ಕರ್ಮ ಏನೋ ಇರುತ್ತಲ್ಲ, ಅವರ ಕರ್ಮಗಳಿಗೆ ಅನುಸಾರವಾಗಿ ಮರಣಾನಂತರ ಆಯಾ ಉತ್ತಮ ಪ್ರದೇಶಗಳಿಗೆ ಅಥವಾ ಈ ನೀಚ ಪ್ರದೇಶಗಳಿಗೆ ನರಕಕ್ಕಾಗ್ಬೋದು, ಸಂಸ್ಕಾರ ಕರೆದೊಯ್ಯುವವನು ಪಂಥಾನಂ ಅನುಪಸ್ಪಶಾನಂ ಅನುಸರಿಸಿ ಹೋಗ್ತಾನೆ. ಯಾರವನು? ವೈವಸ್ವಂತಂ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ವೈವಸ್ವಂತಂ ಸಂಗಮನಂ. ಸಂಗಮನ ಅಂದ್ರೆ ಲೋಕ, ವೈವಸ್ವತ ಲೋಕ. ಅದು ಯಾರು? ಯಮ ಇರತಕ್ಕಂಥ ಲೋಕ. ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರವನು ಅಂದ್ರೆ ಕರ್ಕೊಂಡು ಹೋಗುವವನು ವೈವಸ್ವಂತ ಅಂದ್ರೆ ವಿವಸ್ವಂತನ ಮಗನು ಅಂದ್ರೆ ಸೂರ್ಯನ ಮಗನು. ಮತ್ತೆ ಆಯ್ತು, ಈ ಯಾರು ಒಳ್ಳೆ ಕೆಲಸ ಮಾಡಿದ್ರು. ಈ ಪಾಪಿಗಳನ್ನ ಏನ್ ಮಾಡ್ತಾರೆ? ದುಷ್ಕೃತ ಮಾಡಿದವರು. ಪಾಪಿಗಳನ್ನು ಯಾರು ಗೊತ್ತೇನು? ವೇದ ನಿಷಿದ್ಧ ಕರ್ಮಗಳನ್ನೇ ಮಾಡಿದವರು ಅಷ್ಟೇ ಪಾಪಿಗಳು. ಅವರಿಗೆ ತಕ್ಕದಾಗಿರುವ ಸ್ಥಾನಗಳಿಗೆ ಸೇರಿಸುವವನು ಇವರಿಗೆ ಈ ಸ್ಥಾನಕ್ಕೆ ಸೇರಿಸ್ತಾನೆ, ಅವ್ರಿಗೆ ಆ ಸ್ಥಾನಕ್ಕೆ ಸೇರಿಸ್ತಾನೆ. ಮತ್ತು ಈ ಒಂದು ಈ ರಾಜಾನಂ ಎಲ್ರಿಗೂ ಎಲ್ಲ ಪಿತೃಗಳಿಗೂ ಕೂಡ ಇವನು ರಾಜ. ಯಮ ಪಿತೃಗಳಿಗೆ ಪ್ರಭು ರಾಜ ಆಗಿರತಕ್ಕಂತಹ ಯಮನನ್ನ ಹವಿಸ್ಸಿನಿಂದ ದುವಸ್ವ ಅಂತಕ್ಕಂಥದ್ದು ಮಧ್ಯಮ ಪುರುಷ. ಉಪಚರಿಸು ದುವಸ್ವ ರೋಟ್ಲಕಾರ ವಿಧಿ ಅನ್ನು ಹೇಳ್ತಕ್ಕಂಥದ್ದು ಉಪಚರಿಸು. ಹೀಗೆ ಇಲ್ಲಿ ಈ ಒಂದು ಯಾವುದು ಈ ವೈವಸ್ವಾತ್ತಂ ಸಂಗಮನಂ ಜನಾನಾಂ ಅಂತ ಅನ್ನೋದನ್ನ ಈ ಒಂದು ಸಂದರ್ಭಕ್ಕೆ ಈ ಪ್ರಮಾಣ ವಾಕ್ಯವನ್ನಾಗಿ ಒಂದು ಶ್ರುತಿವಾಕ್ಯ ಏನು? ಅದು ಇದು ಯಾವುದು? ಯಮವಚನ ಸ್ವರೂಪ ಶ್ರುತಿ. ಯಮವಚನ ಸ್ವರೂಪ ಯಾವುದು? ಕಠೋಪನಿಷತ್ತು. ಅದರಲ್ಲಿರ್ತಕ್ಕಂಥ ಶ್ರುತಿ ಯಾವುದು? ನ ತಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರೈತಿ ಮಾಮಿ ಪುನರ್ವಶಮಾಪದ್ಯತೇನೆ. ವೇದ ಮಂತ್ರ ಯಾವ್ದು ಸ್ವಾಮಿ? ತಗೊಳ್ಳಿ, ಯಾವ್ದು ಬೇಕು ತಗೊಳ್ಳಿ. ಹೀಗೆ ಅವರವರನ್ನ ಇರ್ತಕ್ಕಂಥವ್ರು ಒಟ್ಟು ತಾತ್ಪರ್ಯ ಏನಾಯ್ತು? ಇಷ್ಟಾಧಿಕಾರಿಗಳಿಗೆ ಮಾತ್ರ ಚಂದ್ರಲೋಕ ಪ್ರಾಪ್ತಿ, ಅನಿಷ್ಟಾಧಿಕಾರಿಗಳಿಗೆ ಇಲ್ಲ. ನೀನು ಯಾವ ಒಂದು ವೇದವಾಕ್ಯವನ್ನೇ ಸಮಾನವಾಗಿ ಹೇಳಿದ್ದಾರಲ್ಲ ಸ್ವಾಮಿ ಅಂತಂದ್ರೆ ಅದು ಹಾಗಲ್ಲ. ಹೀಗೆ ಅಷ್ಟೆ. ಲೋಕಪ್ರಾಪ್ತಿ ಆ ಲೋಕಪ್ರಾಪ್ತಿ, ಈ ಲೋಕಪ್ರಾಪ್ತಿ. ಒಟ್ಟಿನಲ್ಲಿ ಅವರು ಚಂದ್ರಲೋಕ ಪ್ರಾಪ್ತಿ ಅಂತ ಹೇಳಿದ್ದರೂ ಕೂಡ ಏನು ಗೊತ್ತೇನು? ಈಗ ಇಷ್ಟಾಧಿಕಾರಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಭೋಗವನ್ನು ಅನುಭವಿಸ್ತಾನೆ. ಅವನು ಹೋಗೋದೇ ಚಂದ್ರಲೋಕಕ್ಕೆ. ಆದರೆ ಇವನೇನಾಗುತ್ತೆ? ಇವನು ಹೋಗೋದು ನರಕ ಲೋಕಕ್ಕೆ. ಆದರೆ ಇವನ ಮಾರ್ಗ ಏನಾಗಿರ್ಬೋದು? ಚಂದ್ರಲೋಕದ ಮಾರ್ಗ ಆಗಿರ್ಬೋದು. ಒಬ್ಬ ಏನ್ ಮಾಡ್ತಾನೆ? ಬೆಂಗಳೂರಿಂದ ಮೈಸೂರು ಹೊರಡ್ತಾನೆ. ಮೈಸೂರಿಂದ ಹೊರಟ್ರೆ ಏನ್ ಮಾಡ್ತಾನೆ? ಅವನು ಮೈಸೂರು ಹೋಗ್ತಾನೆ. ಇನ್ನೊಬ್ಬ ಬೆಂಗಳೂರಿನಿಂದ ಮದ್ದೂರಿಗೆ ಹೋಗ್ತಾನೆ. ಅಲ್ಲಿ ಮದ್ದೂರು ಇಳಿದು ಬಿಡ್ತಾನೆ. ಅಲ್ಲಿ ಒಳ್ಳೆ ತಿಳ್ಕೊಳ್ತಾನೆ, ಹೋಗ್ತಾನೆ. ಇವನು ಏನ್ ಮಾಡ್ತಾನೆ? ಮೈಸೂರು ಹೋದವನು ಅವನು ಮದ್ದೂರು ಹೋದ, ಹೋಗ್ತಾನೆ. ಅವನು ಇಬ್ರು ಹೋದ್ರು ಕೂಡ ಭೋಗವನ್ನು ಅನುಭವಿಸ್ತವನು ಯಾರು? ಇವನು ಅಲ್ಲಿ ಇಳಿದವನು ತಿನ್ಕೊಂಡ ಹೋದ. ಇವನು ಸುಮ್ಮನೆ ಹೋದ, ರೂಟಲ್ಲಿ ಹೋದ ಅಷ್ಟೇ. ಹಾಗೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಅವನು ಅಲ್ಲಿ ಇದ್ದು ಭೋಗವನ್ನು ಅನುಭವಿಸ್ತಾನೆ ಅಂತ ಅನ್ನೋದು ಪ್ರಕೃತ ಅಲ್ಲ ಅಂತ ಇದು ತಾತ್ಪರ್ಯ ಅಷ್ಟೇ. ಇಷ್ಟ ಆಯ್ತು. ಈಗ ಅದನ್ನೇ ಮುಂದುವರೆದು ಈ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಈ ಶ್ರುತಿ ಆಯಿತು, ಯಾವುದು? ಈ ಕಾಠಕೋಪನಿಷತ್ತಿನ ಶ್ರುತಿ ಆಯಿತು, ಮತ್ತೆ ಈ ಋಗ್ವೇದ ಮಂತ್ರ ಆಯಿತು. ಈಗ ನೋಡಪ್ಪ, ಸ್ಮೃತಿಗಳಲ್ಲೂ ಕೂಡ ಇದನ್ನ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ಯಾವುದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಭಗವಾನ್ ಬಾಲರಾಯ.
ಓಂ ಸ್ಮರಂತಿ ಚ ಓಂ ಸ್ಮರಂತಿ ಚ ಸ್ಮರಂತಿ ಚ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಅನ್ವಯ ಎಲ್ಲ ಸುಲಭವಾಗಿದೆ ಇದು. ಅಪಿ ಚ, ಚ ಅಂದ್ರೆ ಅಪಿ ಚ ಅಂದ್ರೆ ಮತ್ತೂ ಕೂಡ ಅದೇನು ನ ಕೇವಲಂ ಶ್ರುತೌ ಶ್ರುತೌ ಅಪಿ ಅಂತ ಅಪಿ ಅಂದ್ರೆ ಶ್ರುತೌ ಅಪಿ ಅಂದ್ರೆ ಶ್ರುತಿಗಳಲ್ಲೇ ಅಲ್ಲ, ಶ್ರುತಿಗಳಲ್ಲಿಯೂ ಕೂಡ ಸ್ಮರಂತಿ, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಸ್ಮರಂತಿ ಸ್ಮರಂತಿ ಅಂತ ಪ್ರಯೋಗ. ಸ್ಮರಿಸುತ್ತಾರೆ, ಸ್ಮರಿಸುತ್ತಾರೆ ಅಂದ್ರೆ ಶ್ರುತಿಯಲ್ಲಿ ಹೇಳಿರುತ್ತಾರೆ ಅಂತ ಅರ್ಥ. ಹಾಗೆ ಹೇಗೆ ತಥಾ ಸ್ಮರಣ, ಇದೇ ರೀತಿ ಇಲ್ಲಿ ಶ್ರುತಿಯಲ್ಲಿ ಹೇಳಿದೆಯೋ ಅದೇ ಗೊತ್ತಾನೆ. ಇದಕ್ಕೆ ಶ್ರುತೇರಿವಾರ್ಥಂ ಏನು ಸ್ಮೃತಿರನ್ನ ಗಚ್ಚತ್, ಶ್ರುತಿ ಏನ್ ಹೇಳ್ತಾ ಇದೆ ಅದನ್ನು ಸ್ಮೃತಿ ಅದಕ್ಕೆ ತಕ್ಕಾಗಿ ಅನುಸಾರ ಕಾಳಿದಾಸನು ಮಾಡ್ತಾ ಇದೆ. ಶ್ರುತಿಯಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ, ಇಷ್ಟೇ ಇದರ್ಥ. ಎಲ್ಲಿ ಹೇಳಿದ್ದಾರೆ ನೋಡಿ, ಅಪಿಚ ಮನುವ್ಯಾಸ ಪ್ರಭೃತೆಯ ಶಿಷ್ಟಾಃ ಸಂಯಮನೆ ಪುರೇ ಯಮಾಯತ್ತಂ ಕಪೂಯ ಕರ್ಮ ವಿಪಾಕಂ ಸ್ಮರಂತಿ. ಮತ್ತು ಮನು ವ್ಯಾಸ ಇಲ್ಲಿ ಮನುಸ್ಮೃತಿಯಲ್ಲಿಯೂ ಇದೆ, ಮತ್ತೆ ವ್ಯಾಸರ ಪುರಾಣಗಳಲ್ಲೆಲ್ಲ ಇದಂತೂ ಇದ್ದೇ ಇದೆ, ಮನುಸ್ಮೃತಿಯಲ್ಲಿ ಇದೆ. ಹೀಗೆ ಇದೆಲ್ಲ ಸ್ಮೃತಿ ಏನಿದೆ ಶಿಷ್ಟ, ಅವರು ಶಿಷ್ಟರು ಇವರು ಆ ಮನು ವ್ಯಾಸ ಮುಂತಾದ ಶಿಷ್ಟರುಗಳು ಸಂಯಮನೆ, ಸಂಯಮನೆ ಅಂತಂದ್ರೆ ಆ ಒಂದು ಯಮಾಲಯ ಅಂತಂತ. ಯಮಾಯತ್ತಂ ಯಮನಿಂದ ಆ ಒಂದು ಯಮನಿಗೆ ಅಧೀನವಾಗಿರ್ತಕ್ಕಂತಹ ಆ ಲೋಕದಲ್ಲಿ ಏನು ಅವನ ಲೋಕದಲ್ಲಿ ಯಾರವರು ಅಂದ್ರೆ ಕಪೂಯ ಕರ್ಮ ವಿಪಾಕಂ. ಕಪೂಯ ಕರ್ಮ, ಕಪೂಯ ಚರ್ವೋತ್ತಮ ಹಿಂದೆ ನೋಡಿದ್ರಲ್ಲ, ಕಪೂಯ ಅಂದ್ರೆ ಪಾಪ ಕರ್ಮಗಳು, ವೇದ ನಿಷಿದ್ಧ ಕರ್ಮಗಳನ್ನು ಮಾಡಿದವರು ಅವರು ಅದರ ವಿಪಾಕವನ್ನು ಮಾಡಿದ್ರೆ ಅದರ ಪೂರ್ತಿಯಲ್ಲಿ ಕಳ್ಕೊಂಡದ್ನ ಆ ಒಂದು ಕರ್ಮ ಫಲವನ್ನು ಕಳ್ಕೊಂಡು ಅವರು ಬರ್ತಾರೆ ಅನ್ನುವುದನ್ನ ಸ್ಮರಂತಿ ಅಂದ್ರೆ ಸ್ಮೃತಿಯಲ್ಲಿಯೂ ಕೂಡ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ನಾಚಿಕೇತೋಪಾಖ್ಯಾನದಲ್ಲಿ. ಇವನ್ ಮಹಾಭಾರತದಲ್ಲಿ ಬರುತ್ತಲ್ಲ ನಾಚಿಕೇತೋಪಾಖ್ಯ, ಅದು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಮನುಸ್ಮೃತಿನಲ್ಲೂ ಕೂಡ ಈ ವಾಕ್ಯ ಬರುತ್ತೆ. ಈ ವಾಕ್ಯ ಅಂದ್ರೆ ಏನು, ಈ ತರ ಒಂದು ಅಲ್ಲಿ ಹೋದವರು ಇಲ್ಲಿ ಹೋದವರು ವಾಪಸ್ ಬರ್ತಾ ಇವೆಲ್ಲ ಇದೆಯಲ್ಲ, ಆಮೇಲಿಂದ ಈ ನರಕ ಎಷ್ಟು ವಿಧ ಇವೆಲ್ಲ ಅಲ್ಲೂ ಮನುಸ್ಮೃತಿಯಲ್ಲೂ ಕೂಡ ಇದೆ. ಹೀಗೆ ಶ್ರುತಿ ಮತ್ತು ಸ್ಮೃತಿ ಎರಡರಲ್ಲೂ ಕೂಡ ಹೇಳಲ್ಪಟ್ಟಿದೆ. ತಾತ್ಪರ್ಯ ಏನು, ಇಷ್ಟಾಧಿಕಾರಿಗಳಲ್ಲದವರಿಗೆ ಚಂದ್ರಲೋಕ ಪ್ರಾಪ್ತಿ ಇಲ್ಲ, ಅಲ್ಲಿ ಚಂದ್ರಲೋಕದಲ್ಲಿ ಭೋಗ ಪ್ರಾಪ್ತಿ ಇಲ್ಲ ಅಂತ ಅರ್ಥ. ನರಕಲೋಕಕ್ಕೆ ಹೋಗ್ಬೇಕಾದ್ರೆ ರೂಟ್ ಅದೇ ಇರ್ಬೋದು, ಹೌದಾನೆ. ಈಗ ಯಾವುದೋ ಒಂದು ಹೋಗ್ತಾನೆ, ಇವಾಗ ಮೈಸೂರು ಹೋಗ್ಬೇಕು, ಇಲ್ಲ ಶಿವನ ಸಮುದ್ರಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮೈಸೂರಿಗೂ ಹೋಗಬೇಕಾಗಿದೆ ಒಬ್ಬ, ಶಿವನ ಸಮುದ್ರಕ್ಕೂ ಹೋಗ್ಬೇಕಾಗಿದೆ. ಅವರಿಬ್ಬರೂ ಕೂಡ ಯಾವ ಮಾರ್ಗದಲ್ಲಿ ಹೋಗ್ತಾರೆ? ಇಬ್ಬರೂ ಕೂಡ ಮದ್ದೂರು ಹೋಗ್ತಾರೆ. ಆದರೆ ಮದ್ದೂರಿಂದ ಏನ್ ಮಾಡ್ತಾರೆ, ಇವನು ಮೈಸೂರು ಕಡೆ ಹೋಗ್ತಾನೆ, ಬಲಗಡೆ ತಿರ್ಕೊಂಡು ಒಂದು ಎಡಗಡೆ ತಿರ್ಕೊಂಡು ಈ ಮಳವಳ್ಳಿ ಶಿಂಷಾ ಬ್ಲಫು ಅಲ್ಲಿ ಕೊಳ್ಳೇಗಾಲ ಅಲ್ಲಿ ಹೋಗ್ತಾರೆ, ಬಸ್ ಹೋಗ್ತಾರೆ. ಮದ್ದೂರು ಹೋಗ್ತಾರೆ. ಹೀಗೆ ರೂಟ್ ಇದು ಹೋದದ್ದು. ಮತ್ತೆ ಇಲ್ಲಿ ಆಮೇಲೆ ಮುಂದೆ ಇದಷ್ಟೇ ಸೂತ್ರ ಇಷ್ಟೇ, ಇದೇನು ವಿಶೇಷ ಏನೂ ಇಲ್ಲ ಇಲ್ಲಿ. ಓಂ ಅಪಿಚ ಸಪ್ತ, ಇನ್ನೊಂದು ಸೂತ್ರ ಇದೆ ಅಪಿಚ ಸಪ್ತ. ಅಪಿಚ ಇದು ಕೂಡ ಅಷ್ಟೇ, ಅಪಿ ಚ ಸಪ್ತ ಈ ತ್ರಿಪದಾತ್ಮಕಮಿದಂ ಸೂತ್ರಂ. ಇಲ್ಲಿ 3 ಪದ ಇರ್ತಕ್ಕಂಥದ್ದು, ಎಲ್ಲ ಏನು ವಿವರಣೆ ಬೇಕಾಗಿಲ್ಲ ಇದಕ್ಕೆ. ಅಪಿಚ, ಅಪಿಚ ಅಂದ್ರೆ ಮತ್ತೂ ಕೂಡ ಯಾಕೆ ಹೇಳಿದ್ರು, ಹಿಂದೆ ಹೇಳಿದ್ರು ಏನು, ಈ ನಾಚಿಕೇತೋಪಾಖ್ಯಾನದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಅಪಿಚ ಅಂದ್ರೆ ಈ ನಾಚಿಕೇತೋಪಾಖ್ಯಾನದಲ್ಲಿ ಹೇಳಿದ್ದಾರಲ್ಲ, ಈ ಲೋಕ ಅದು ಅಲ್ಲತ್ತ, ಅದನ್ನ ಬಿಟ್ಟು ಅದಕ್ಕೆ ಹೊರತಾಗಿ ಬೇರೆ ಕಡೆಯಲ್ಲಿಯೂ ಕೂಡ ಏನು ಸ್ಮೃತಿಗಳಲ್ಲಿ ಬೇರೆ ಕಡೆಯಲ್ಲಿಯೂ ಕೂಡ
ಅಂದ್ರೆ ಅರ್ಥ. ಅಂದ್ರೆ ಏನು? ಅಪಿಚ ಅಂದ್ರೆ ನಾಚಿಕೇತೋಪಾಖ್ಯಾನಮಂತರೇಣ ಸ್ಮೃತವು. ಸ್ಮೃತವು ಅಂತಂದ್ರೇನು? ಆ ಆ, ಬೇರೆಯ ಶ್ರುತಿಯಲ್ಲಿ ಅಂತ, ಬೇರೆಯ ಸ್ಮೃತಿಯಲ್ಲಿ ಅಂತ ಅರ್ಥ. ಸ್ಮೃತಿಯಲ್ಲಿಯೂ ಕೂಡ ಏನಿದೆ? ಸಪ್ತ. ಸಪ್ತ ಅಂದ್ರೆ ಸಪ್ತ ನಾರಕಾಹ ಲೋಕಾಹ ಸ್ಮರ್ಯಂತೆ ಪೌರಾಣಿಕೈ. ಇದು ಭಾಷೆ ಇರೋದೇನೆ, ನಾವು ಸೇರ್ತೀವಿ ಅಷ್ಟೇ. ಸೇರ್ತೀವಿ, ಭಾಷೆ ಇಲ್ಲದೆ ಇರೋದು ಏನೂ ಇಲ್ಲ ಬಿಡಿ. ಸಪ್ತ ಅಂದ್ರೆ ಏಳು. ಏಳು ಅಂದ್ರೆ ಏನು? ಸಪ್ತ ನಾರಕಾಹ ನಾರಕಾಲೋಕ ಅಂದ್ರೆ ನರಕಸ್ಯ ಇದಂ ನಾರಕಂ. ನರಕಕ್ಕೆ ಸಂಬಂಧಪಟ್ಟ ಲೋಕಗಳು 7 ಲೋಕಗಳನ್ನ ಪೌರಾಣಿಕರು ಸ್ಮೃತಿಯಲ್ಲಿ ಹೇಳಿರುತ್ತಾರೆ. ಎಲ್ಲಿ? ನಾಚಿಕೇತೋಪಾಖ್ಯಾನವಲ್ಲೇ ಅಲ್ಲ, ಇಲ್ಲೂ ಕೂಡ ಸ್ಮೃತಿ ಬೇರೆ ಕಡೆ ಎಲ್ಲಿಯೂ ಕೂಡ ಪೌರಾಣಿಕರು ಅಂದ್ರೆ ಪುರಾಣ. ನೋಡಿ ಏನು ನಾಚಿಕೇತೋಪಾಖ್ಯಾನ ಅಂತ ಇದೆಯಲ್ಲ, ಅದು ಮುಖ್ಯವಾಗಿ ಮಹಾಭಾರತದಲ್ಲಿ ಬರುತ್ತೆ ಅಂತ ತಗೊಂಡು ಹೇಳಿದ್ದಾರೆ. ಆದರೆ ಇದು ಪುರಾಣದಲ್ಲೂ ಬರುತ್ತೆ ನಾಚಿಕೇತೋಪಾಖ್ಯಾನ, ಅಲ್ಲೂ ಇಲ್ಲದೆ ಏನಿಲ್ಲ. ಆದರೆ ಇಲ್ಲಿ ನಾಚಿಕೇತೋಪಾಖ್ಯಾನ ಮುಖ್ಯವಾಗಿ ಸ್ಮೃತಿ ಅಂದರೆ ಇತಿಹಾಸದಲ್ಲಿ ಬರುತ್ತೆ. ಮತ್ತೆ ಈ ಸ್ಮೃತಿಗಳಲ್ಲೂ ಅಂದರೆ ಈ ಮಹಾಭಾರತ ಮುಂತಾದ ಸ್ಮೃತಿಗಳಲ್ಲಿ ಮತ್ತೆ ಪೌರಾಣಿಕರು ಪುರಾಣಗಳಲ್ಲೂ ಬರುತ್ತೆ, ಕಡೆನೂ ಬರುತ್ತೆ ಅಂತ ಹೇಳಿ ನರಕ ಹೇಳಪಟ್ಟಿವೆ ಅಂತ ಹೇಳಿ. ಅದು ಏನು? ಅಪಿಚ ಸಪ್ತ ಸಪ್ತ ನರಕಾಹ ರೌರವ ಪ್ರಮುಖಾಹ ದುಷ್ಕೃತ ಫಲೋಪಭೋಗ ಭೂಮಿತ್ವೇನ ಸ್ಮರ್ಯಂತೆ ಪೌರಾಣಿಕೈ. ಪೌರಾಣಿಕರಿಂದ ಈ ದುಷ್ಕೃತ ಫಲ ಉಪಭೋಗ ಭೂಮಿತ್ವೇನ, ದುಷ್ಕೃತ ಫಲವನ್ನ ಅನುಭವಿಸುವುದಕ್ಕೆ ಬೇಕಾದ ಭೂಮಿಕೆ, ಆ ಜಾಗ ಬೇಕಾದ ಅನುಭವಿಸುವ ಜಾಗ, ಅದನ್ನ ಏನು 7 ಎಂಬುದಾಗಿ, ಅವೆಲ್ಲ ನರಕ ಲೋಕಗಳು. ದುಷ್ಕೃತ ಲೋಕವನ್ನ ಅನುಭವಿಸೋದಕ್ಕೆ ಫಲ ಇದೆಯಲ್ಲ, ಅನುಭವಿಸೋದಕ್ಕೆ ಇರ್ತಕ್ಕಂಥ ಲೋಕಗಳು ಎಲ್ಲದಕ್ಕೂ ನರಕ ಲೋಕ ಅಂತ ಒಂದು ಹೆಸರು. ಅದರಲ್ಲಿ 7 ಪ್ರಭೇದಗಳು. ಯಾವುದು? ರೌರವ ಪ್ರಮುಖ, ರೌರವ, ಮಹಾರೌರವ, ವೈದ್ನಿ, ವೈತರಣಿ, ಕುಂಬಿ, ತಾಮಿಸ, ಅನುತಾಮಿಸ್ರ, ಕುಂಬೇದು, ಕುಂಬಿಪಾಕ, ಇವೆಲ್ಲ ಹೇಳಿದಾವಲ್ಲ. ಇದು ಏನಾಗಿದೆ ಅಂತಂತ ಇಲ್ಲಿ ಕೊಡ್ತೀರಪ್ಪ ಅವ್ರೆ. ಆದ್ರೆ ಇದು ಒಂದೊಂದು ಕಡೆ ಸ್ವಲ್ಪ ಬೇರೆ ಬೇರೆ ಆಗಿರುತ್ತೆ, ಏನು ಪ್ರಸ್ತುತ ಅಲ್ಲ. ಒಟ್ಟಲ್ಲಿ ಇಷ್ಟೇ ಅರ್ಥ. ಏನು? ದುಷ್ಕೃತ ಫಲೋಪಭೋಗ ಭೂಮಿ ಇವು ಅಷ್ಟೇ. ದುಷ್ಕೃತ ಫಲೋಪಭೋಗ ಭೂಮಿಗಳಿವೆಲ್ಲ ಅಷ್ಟೇ. ಹೆಸರು ಏನ್ ಬೇಕಾದ್ರೆ ಇಲ್ಲಿ ಪ್ರಕೃತ ಪರವಾಗಿಲ್ಲ. ಅಂಥವು 7 ಎಂಬುದಾಗಿ ಪೌರಾಣಿಕರು ಹೇಳುತ್ತಾರೆ ಅಂದ್ಬಿಟ್ಟು ತಾನ್ ಅನಿಷ್ಟಾಧಿಕಾರಿಣ ಪ್ರಾಪ್ನುವಂತಿ. ಈ ಲೋಕಗಳನ್ನ ತಾನ್ ಲೋಕಾನ್, ಯಾವುದು? ಈ ಒಂದು ದುಷ್ಕೃತಕ್ಕೆ ಫಲಕ್ಕೆ ಅನುಭವಿಸಬೇಕಾಗಿರೋ ಭೂಮಿಗೆ, ಅದಕ್ಕೆ ಬೇಕಾದ ಲೋಕಗಳನ್ನ ಅನಿಷ್ಟಾಧಿಕಾರಿಣ ಅಂದ್ರೆ ಇಷ್ಟ ಪೂರ್ತ ಮೊದಲಾದವನ್ನು ಮಾಡದೇ ಇರತಕ್ಕಂಥವರು ಪ್ರಾಪ್ನುವಂತಿ ಪಡೆಯುತ್ತಾರೆ. ಮತ್ತೆ ಕುತಸ್ಥೆ ಚಂದ್ರಂ ಪ್ರಾಪ್ನು, ಹೀಗಿರೋವಾಗ ಶ್ರುತಿಗಳಲ್ಲೂ ಹೇಳಿದ್ದಾರೆ, ಸ್ಮೃತಿಗಳಲ್ಲೂ ಹೇಳಿದ್ದಾರೆ. ಹೀಗಿರೋವಾಗ ನೀನು ಏನೋ ಬಂದ್ಬಿಟ್ಟು ಮಧ್ಯ ಇಲ್ಲ ಇಲ್ಲ ಅವರಿಗೂ ಕೂಡ ಇತರೇಷಾಮಪಿ ಆರೋಹ ಅವರೋಹವು, ಅವರಿಗೂ ಕೂಡ ಹೇಳ್ಬಿಟ್ಟು ಏನಪ್ಪ ಆಗುತ್ತೆ? ಎಲ್ಲಾಗುತ್ತೆ? ಕುತಃ ಚಂದ್ರಂ ಪ್ರಾಪ್ನು, ಅವರು ಎಲ್ಲಿ ಹೇಗೆ ಚಂದ್ರನ್ ಪಡಿತಾರೆ? ಏನು ಇಲ್ಲ. ಚಂದ್ರಲೋಕಂ ಅಂತ, ಚಂದ್ರಲೋಕವನ್ನು ಹೇಗಪ್ಪ ಪಡಿತಾರೆ? ಇತ್ಯಭಿಪ್ರಾಯ ಅಂತ ಅಂದ್ಬಿಟ್ಟು ಮುಂದಿನ ಸೂತ್ರ ನೋಡಿ. ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧ. ಓಂ ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧ ಅಂತ ಹೇಳಿ, ತತ್ರಾಪಿ ಈ ಅಲ್ಲಿ ಸಣ್ಣ ಒಂದು ಆಕ್ಷೇಪಣೆ ಹಾಕ್ತಾ ಇದ್ದೆ. ಅಲ್ಲ ಸ್ವಾಮಿ, ನೀವು ನರಕಲೋಕ ಏನೋ ಹೋಗ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ರಿ, ಆಯ್ತು ಬಿಡಿ, ನರಕಕ್ಕೆ ಹೋಗೋಣ. ಆದರೆ ನೀವೇನು ಹೇಳ್ಬಿಟ್ರಿ? ಅದ್ಯಾವ್ದು ಯಮ ಸ್ವರೂಪ ಶ್ರುತಿ ಅಂತ ಹೇಳ್ಬಿಟ್ಟು, ಆ ಯಮ ನೋಡಿ ಈ ತರ ಹೇಳಿದ್ದಾನೆ ಆ ತರ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು, ಆ ನರಕಲೋಕದಲ್ಲಿ ನರಕಕ್ಕೂ ಯಮಲೋಕಕ್ಕೂ ಏನ್ ಸಂಬಂಧ? ನಚಿಕೇತ ಹೋದಪ್ಪ ನರಕನ ಅರಮನೆಗೆ ಯಮನ ಅರಮನೆಗೆ ಹೋದ, ಅದೇನು ನರಕನ? ಅಲ್ಲ ಸ್ವಾಮಿ, ನರಕಕ್ಕೂ ಯಮ ಒಡೆಯ ಹೇಗಾಗ್ತಾನೆ? ಯಮದ ಲೋಕ ಅಂದ್ಬಿಟ್ರೆ ಹೇಗೆ ನೀವು?
ನರಕ ಲೋಕ ಅನ್ನಿ ಬೇರೆ ನಿಕೃಷ್ಟ ಲೋಕ ಅನ್ಬೇಡಿ, ಯಮದ ಲೋಕ ಅಂತ ಯಾಕೆ ಹೇಳಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ ಕೊಡ್ತಾ ಇದೆ. ತತ್ರಾಪಿ ಅಂದ್ರೆ ಅಲ್ಲಿಯೂ ಕೂಡ, ಅಲ್ಲಿಯೂ ಅಂದ್ರೆ ಎಲ್ಲಿ ಆ 7 ನರಕ ಲೋಕ ಇದೆಯಲ್ಲ ಅಲ್ಲಿಯೂ ಕೂಡ ಸದ್ವ್ಯಾಪಾರ ಅಂದ್ರೆ ಸಸ್ಯ ವ್ಯಾಪಾರ. ಸಸ್ಯ ಅಂದ್ರೇನು? ಸಸ್ಯ ಯಮಸ್ಯ. ಆ ನರಕಲೋಕಗಳಲ್ಲಿಯೂ ಕೂಡ ಯಮನ ವ್ಯಾಪಾರವಿರುವುದರಿಂದ ಅವಿರೋಧ, ಏನು ವಿರೋಧ ಇಲ್ಲಪ್ಪ. ಅಲ್ಲಿಯೂ ಕೂಡ ಯಮನ ವ್ಯಾಪಾರ, ಅದು ಯಮನ ಲೋಕ ಅಲ್ಲ, ಸರಿನೇ, ನರಕಲೋಕ. ಯಾವ ಅಂಧ ತಾಮಿತ್ರ ರೌರವ ಮಹಾರೌರವ ಕುಂಡೀಪಾಕ, ಅಯ್ಯಯ್ಯೋ 20 ಇರ್ಬೋದು. ಆದರೂ ಕೂಡ ಅಲ್ಲೆಲ್ಲ ಯಾರು ಗೊತ್ತೇನೋ, ಅದಕ್ಕೆಲ್ಲ ಒಡೆಯ ಯಮ. ಅವನ ಅಲ್ಲಿಂದೇ ಇರ್ಬೋದು, ಅವನ ಲೋಕ ಅಲ್ಲ ಅದು. ಆದರೂ ಕೂಡ ಅವನ ವ್ಯಾಪಾರ ಮಹಾರಾಜ, ಎಂದು ರಾಜಧಾನಿ ಇರ್ತಾನೆ, ಬೇರೆ ಯಾವುದು ಹಳ್ಳಿ ಇಲ್ಲ. ಆದರೂ ಕೂಡ ಏನಾಗುತ್ತೆ, ಅವನ ವ್ಯಾಪಾರ ಅಲ್ಲೂ ಇರುತ್ತೆ, ಅವನ ಶಾಸನ ಅಲ್ಲೂ ನಡೆಯುತ್ತೆ. ಹಾಗೆ ಯಮನ ವ್ಯಾಪಾರ ಅಲ್ಲೂ ಕೂಡ ನಡೆಯುತ್ತೆ. ಆದ್ದರಿಂದ ಏನು ವಿರೋಧ ಇಲ್ಲ ಅಂತೇಳಿ ನಾನು ವಿರುದ್ಧಮಿದಂ ಯಮಾಯತ್ತ ಯಾತನಾ ಪಾಪಕರ್ಮಾಣೋ ಅನುಭವಂತಿ ಅಂದ್ರೆ, ಅಲ್ಲ ಸ್ವಾಮಿ, ನರಕಲೋಕ ಹೇಳಿ ಒಪ್ಕೊಳ್ಳೋಣ. ಯಮಾಯತ್ತ ಅಂದ್ರೆ ಆಯತ್ತ ಅಂದ್ರೆ ಅಧೀನ ಆಗಿರ್ತಕ್ಕಂಥದ್ದು. ಯಮನಿಗೆ ಅಧೀನವಾಗಿರ್ತಕ್ಕಂತಹ ಈ ಒಂದು ಯಾತನೆಗಳನ್ನ ಅನುಭವಿಸ್ತಾನೆ ಅಂದ್ಬಿಟ್ರೆ, ಯಾತನೆಗಳನ್ನ ಅನುಭವಿಸ್ತಾನೆ ಅಂದ್ಬಿಟ್ರೆ, ಈ ಯಮ ಪಾಪ ಅವನೆಲ್ಲೋ ಅಲ್ಲಿದ್ದಾನೆ, ಈ ನರಕಲೋಕ ಇಲ್ಲಿ ಅನುಭವಿಸಬಾರ್ದೆ, ಮಹಾಹಿಂಸೆ ಅದೆಲ್ಲ ವರ್ಣನೆ ಮಾಡ್ತಾರೆ. ಎಲ್ಲಿ? ಮನು ಸೂತ್ರಗಳಲ್ಲೂ ಇದೆ, ಸ್ಮೃತಿಯಲ್ಲೂ ಇದೆ, ಮತ್ತೆ ಪುರಾಣಗಳಲ್ಲಿಯೂ ಇದೆ. ಅಯ್ಯಯ್ಯೋ ಕೇಳ್ಬಿಟ್ರೆ ಏನಿಲ್ಲ ಅಷ್ಟೇ. ಅಲ್ಲೇ ಇದೆಯಲ್ಲ, ಈ ಯಾತನ ಇದೆಯಲ್ಲ, ಅದಕ್ಕೆ ಯಮ ಹೇಗೆ ಸ್ವಾಮಿ ಆಗ್ತದೆ ಅಂದರೆ, ಅದಕ್ಕೆ ಯಾವತ್ ತೇಷು ಪ್ರಮುರವಾದಿಷು ಅನ್ಯ ಚಿತ್ರಗುಪ್ತಾದಯೋ ನಾನಾ ಅಧಿಷ್ಠಾತಾರ ಸ್ಮರ್ಯಂತೆ. ಅಲ್ಲ ಸ್ವಾಮಿ, ಅಲ್ಲಿ ವ್ಯಾಪಾರ ಮಾಡೋನು ಯಾರು? ಅಲ್ಲಿ ಅದಕ್ಕೆ ಒಡೆಯ ಯಾರು? ಅಲ್ಲಿ ಅವನು ಚಿತ್ರಗುಪ್ತ, ಅವನು ಇವನು 20 ಜನ ಇರ್ತಾರಲ್ಲ ಯಮನ, ಇವರು ಯಾರೋ ಅಧಿಷ್ಠಾನ ಅಂತ ಹೇಳಿದ್ರೆ ಯಾರು ಅವ್ರ ವ್ಯಾಪಾರ ಅಲ್ಲಿ. ಅವ್ನು ಲೆಕ್ಕ ನೋಡ್ತಾನೆ, ಇಲ್ಲಿ ನೋಡಪ್ಪ, ಇಲ್ಲಿ ಇಷ್ಟು ದಿನ ಇರು, ಅಲ್ಲಿ 10 ದಿನ ಇರು, ಏನೋ ಹೇಳ್ತಾರೆ ಮಾಡ್ತಾರೆ. ಅವನದಲ್ಲಿ ವ್ಯಾಪಾರ, ಇವಂದೇನಿದೆ ಅಂದ್ರೆ ಅಲ್ಲಿ ಯಾರು? ಈ ಚಿತ್ರಗುಪ್ತ ಮೊದಲಾದವರು ಅಲ್ಲಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ನೇತ್ಯಾಹ, ಇಲ್ಲಪ್ಪ ಹಾಗೇನಿಲ್ಲ. ಯಾಕೆ ಅಂದ್ರೆ ಕೇಶ್ವಪಿ ಸಪ್ತಸು ನರಕೇಶು ತಸ್ಯೈವ ಯಮಸ್ಯ ಅಧಿಷ್ಠಾತೃತ್ವ ವ್ಯಾಪಾರ ಅಭ್ಯುಪಗಮೋ. ಅಂದ್ರೆ ಆ 7 ನರಕಗಳಲ್ಲಿಯೂ ಕೂಡ ಸತ್ಯೈವ ಯಮಸ್ಯ, ಆ ಯಮ ಇದ್ದ, ನಾವು ಹೇಳಿದ್ವಲ್ಲ, ಯಮ ಕರ್ಕೊಂಡು ಹೋಗ್ತಕ್ಕಂಥವನು, ಅವನದೇ ಅಧಿಷ್ಠಾತೃತ್ವ, ಅವನದೇ ಆಶ್ರಯದಲ್ಲಿ, ಅವನದೇ ನಿಯಮನದಲ್ಲಿ ವ್ಯಾಪಾರವಾಗುವುದನ್ನ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅಲ್ಲಿಯೂ ಕೂಡ ಅವನ ಶಾಸನ ನಡೆಯೋದಲ್ಲೂ ಕೂಡ ಚಿತ್ರಗುಪ್ತ ಅವರಲ್ಲ, ಅವರ ಅಧೀನರು. ಇವನು ಹೇಳಿದಾಗ ಅವ್ರು ಮಾಡ್ತಾರಷ್ಟೇ. ಅಲ್ಲಿಯೂ ಕೂಡ ಅವನ ವ್ಯಾಪಾರ ಇದೆ. ಆದ್ದರಿಂದ ನಾವು ಆ ಯಾಮೀಯಾತನ ಅಂತ ಹೇಳಿದ್ವಿ. ಯಾಮೀಯಾತನ ಅಂದ್ರೆ ಯಮ ಅಂತ ಸಂಬಂಧಪಟ್ಟಿದ್ದು ಚಿತ್ರಗುಪ್ತ ನೋಡ್ಕೊಳ್ಳೋದಲ್ಲ. ಆದರೂ ಕೂಡ ಅವನ ಅವನ ಆಡಳಿತದಲ್ಲಿದೆ ಇದು. ಅಲ್ಲೇ ನೇಮಿಸಿದಾನ ಅವನ ಚಿತ್ರಗುಪ್ತನ, ನೀ ಇದೆಲ್ಲ ಮಾಡು ಅಂತ ನೇಮಿಸಿದಾರಷ್ಟೇ. ಆದ್ದರಿಂದ ಏನು ಈ ವಿರೋಧ ಇಲ್ಲಪ್ಪ, ಅವಿರೋಧ ಅಂದ್ರೆ ಯಮ ಪ್ರಯುಕ್ತ ಏವ ಹಿತೆ ಚಿತ್ರಗುಪ್ತಾದಯೋ ಅಧಿಷ್ಠಾತಾರ ಸ್ಮರ್ಯಂತೆ. ಅಂದ್ರೆ ಈ ಚಿತ್ರಗುಪ್ತ ಇವರೆಲ್ಲ ಮೊದಲಾದವರು ಇದಾರಲ್ಲ, ಅವರಲ್ಲಿ ಯಾರು ಅಂದ್ರೆ ಯಮ ಪ್ರಯುಕ್ತ ಅಂದ್ರೆ ಯಮನಿಂದ ಪ್ರಯುಕ್ತರಾದವರು. ಯಮ ನೇಮಿಸಿದ್ದಾನೆ, ಅವನ ಹೀಗ್ ಮಾಡು ಅಷ್ಟೇ. ಯಮನೇ ಅಧಿಕಾರಿ, ಇವನು ಅವನ ಸೇವಕ. ಅವರೆಲ್ಲ ಯಮ ಪ್ರಯುಕ್ತರಾಗಿ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಸ್ವತಂತ್ರ ವ್ಯಾಪಾರ ಇಲ್ಲ ಅವರಿಗೆ. ಹೀಗಂತ ಚಿತ್ರಗುಪ್ತ ಮೊದಲಾದವರಿಗೆ ಅವರು ಅಲ್ಲಿ ಒಂದು ಅಧಿಷ್ಠಾತರು, ಅಲ್ಲಿ ಅವರ ಹೆಡ್ ಅವರು ಇರ್ತಾರೆ ಎಂಬುದಾಗಿ ಮರಿಯಂತೆ ಸ್ಮೃತಿಗಳಲ್ಲಿ ಹೇಳ್ತಾ ಇವೆ ಅಂತ ಹೇಳಿ ಈ ಒಂದು ಪ್ರಕರಣ. ಈ ಮುಂದಿನ ಪ್ರಕರಣವೂ ಕೂಡ ವಿದ್ಯಾ, ಕರ್ಮ, ಇವೊಂದೆಲ್ಲ ಉಪಾಸನ, ಇವೆಲ್ಲ ಒಂದು ಹೇಳ್ತಾರೆ. ಈ ಅಧಿಕರಣದಲ್ಲಿ ಇನ್ನೊಂದು 4 ಸೂತ್ರ ಏನು ಕಾಣುತ್ತೆ, ಮುಗಿದೋಗ್ಬಿಡುತ್ತೆ.
ಈ ಒಂದು ಮುಖ್ಯವಾದ ಒಂದು ವಿಚಾರ, ಇನ್ನೊಂದು ವಿಚಾರ ಟೈಮ್ ಆಗೋಗ್ಬಿಟ್ಟು ಒಂದೇ ಒಂದು ನಿಮಿಷ ಅಷ್ಟೇ. ಈ ಒಂದು ವರ್ಷದ ಗುರುಪೂರ್ಣಿಮೆ ಇದೆಯಲ್ಲ, ಅದನ್ನ ಈ ಗುರುವಾರ ಬರುತ್ತೆ ಅಂತ ಕಾಣುತ್ತೆ ಮುಂದಿನ ತಿಂಗಳು.